ನನಗೆ ರಾಜಕಾರಣದ ಬಣ್ಣ ಬೇಡ, ಮುದ್ದೇಬಿಹಾಳ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ರೂಪಿಸುವ ಸಂಕಲ್ಪ ಶಾಸಕ ಅಪ್ಪಾಜಿ ನಾಡಗೌಡ. ನಮಸ್ಕಾರ, ನನ್ನ ಮಾತು ಇಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ತಾಳಿಕೋಟೆಯಲ್ಲಿ ರೂಪಾಯಿ 5 ಕೋಟಿ ವೆಚ್ಚದ ಸಿಸಿ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗಳಿಗೆ ಭೂಮಿ ಪೂಜೆ, ಎಪಿಎಂಸಿ ವತಿಯಿಂದ ಶಾಸಕರಿಗೆ ಸನ್ಮಾನ. ಮುದ್ದೇಬಿಹಾಳ ಮತಕ್ಷೇತ್ರವನ್ನು ರಾಜ್ಯದ ಮಾದರಿ ಕ್ಷೇತ್ರವನ್ನಾಗಿ ರೂಪಿಸುವ ಸಂಕಲ್ಪದೊಂದಿಗೆ ಕಳೆದ 3 ವರ್ಷಗಳಲ್ಲಿ ಸಾಕಷ್ಟು ಅನುದಾನ ತಂದು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಂಡಿದ್ದೇನೆ. ಅಭಿವೃದ್ಧಿ ವಿಷಯದಲ್ಲಿ ರಾಜಕಾರಣ ಮಾಡುವ ಸ್ವಭಾವ ನನ್ನದಲ್ಲ ಎಂದು ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಗಮದ ಅಧ್ಯಕ್ಷರು ಹಾಗೂ ಶಾಸಕ ಅಪ್ಪಾಜಿ ನಾಡಗೌಡ ಹೇಳಿದರು. ಗುರುವಾರ ತಾಳಿಕೋಟೆ ಪಟ್ಟಣದ ಎಪಿಎಂಸಿ ಮುಖ್ಯ ಮಾರುಕಟ್ಟೆ ಪ್ರಾಂಗಣದಲ್ಲಿ ರೂಪಾಯಿ 5 ಕೋಟಿ ವೆಚ್ಚದ ಸಿಸಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಬಳಿಕ ಅಡತ್ ಅಸೋಸಿಯೇಷನ್ ಸಭಾಭವನದಲ್ಲಿ ಆಯೋಜಿಸಿದ್ದ ಅಭಿನಂದನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಸರ್ಕಾರದಿಂದ ಹೆಚ್ಚಿನ ಅನುದಾನ ತಂದು ರಸ್ತೆ, ಕುಡಿಯುವ ನೀರು ಹಾಗೂ ಚರಂಡಿ ಸೇರಿದಂತೆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುತ್ತಿದೆ. ಜನರ ಆಶೋತ್ತರಗಳಿಗೆ ಸ್ಪಂದಿಸಿ ಕ್ಷೇತ್ರದ ಪ್ರಗತಿಗೆ ಶ್ರಮಿಸುತ್ತಿದ್ದೇನೆ ಎಂದು ಅವರು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಶಾಸಕ ಅಪ್ಪಾಜಿ ನಾಡಗೌಡ ಅವರನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಸ್ಲಿಂ ಧಾರ್ಮಿಕ ಮುಖಂಡ ಸೈಯದ್ ಶಕೀಲ್ ಅಹಮದ್ ಖಾಜಿ, ಮಹದೇವಪ್ಪ ಕುಂಬಾರ್, ಪುರಸಭೆಯ ಮಾಜಿ ಸದಸ್ಯರಾದ ಪಿಬಿ ಮದರ್ಕಲ್, ಅಕ್ಕ ಮಹಾದೇವಿ ಕಟ್ಟಿಮನಿ, ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ ಸಿದ್ದನಗೌಡ ಪಾಟೀಲ್ ನಾವದ್ಗಿ, ಸಹಕಾರಿ ಬ್ಯಾಂಕ್ ನಿರ್ದೇಶಕ ಎಂಎಸ್ ಸರಶೆಟ್ಟಿ, ಎಂಜಿ ಪಾಟೀಲ್, ಸಿಎಸ್ ಮಾಳಿ, ಚಿಂತಪ್ಪಗೌಡ ಯಾಳಗಿ, ಸುರೇಶ್ ದಣಿ, ನಾಡಗೌಡ ಬಿಂಜಲಬಾವಿ, ಶರಣು ದನಿ ದೇಶ್ಮುಖ್, ಸಂಗನಗೌಡ ಅಸ್ಕಿ, ಬಸವರಾಜ್ ಕುಂಬಾರ್, ಸಂಗಮೇಶ್ ದನ್ನೂರ್, ಇಬ್ರಾಹಿಂ ಮನ್ಸೂರ್, ಶಿವಾನಂದ್ ಹೂಗಾರ್, ಮೋದಿನ್ ನಗಾರ್ಚಿ, ಫಯಾಜ್ ಉತ್ನಾಳ್, ಸಿಕಂದರ್ ಡೋಣಿ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಬೆಳಗಾವಿ ವಿಭಾಗೀಯ ಎಡಬ್ಲ್ಇ ವಿಜಯಕುಮಾರ್, ಸಹಾಯಕ ಅಭಿಯಂತರ ಲಮಾಣಿ, ತಾಳಿಕೋಟೆ ಎಪಿಎಂಸಿ ಕಾರ್ಯದರ್ಶಿ ಆರ್ಎಸ್ ರಾಠೋಡ್, ಅಡತ್ ಅಸೋಸಿಯೇಷನ್ ಸದಸ್ಯರು, ವರ್ತಕರು ಹಾಗೂ ಎಪಿಎಂಸಿ ಸಿಬ್ಬಂದಿ ಉಪಸ್ಥಿತರಿದ್ದರು. ವರದಿ ಶ್ರೀಶೈಲ್ ಸಜ್ಜನ, ಎಂಟಿವಿ ನ್ಯೂಸ್ ಕನ್ನಡ. ನಮ್ಮ ನಡೆ ನ್ಯಾಯದ ಕಡೆ. ನಿರಂತರ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ 7259218640ಗೆ ಸಂಪರ್ಕಿಸಿ. ಧನ್ಯವಾದಗಳು. ನಾವು ತಾಳಿಕೋಟೆ ಪಟ್ಟಣದ ಸಮಸ್ತ ಜನತೆಯ ಪರವಾಗಿ, ನಾವೆಲ್ಲರ ಪರವಾಗಿ, ತಾಳಿಕೋಟೆ ಮುಸ್ಲಿಂ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಎಲ್ಲ ಅಧಿಕಾರಿಗಳ ಪರವಾಗಿ, ಸದಸ್ಯರ ಪರವಾಗಿ, ಅಡತ್ ಅಸೋಸಿಯೇಷನ್ ಅಧ್ಯಕ್ಷ ಎಲ್ಲ ಅಸೋಸಿಯೇಷನ್ ಎಲ್ಲ ಸಂದರ್ಭಗಳಿಗೂ ಬಹಳ ಸರಳವಾದಂತಹ ಒಂದು ರೀತಿಯಲ್ಲಿರುವ ಈ ಕಾರ್ಯಕ್ರಮದಲ್ಲಿ ಭೂಮಿ ಅದೇ ಅವರನ್ನು ಸನ್ಮಾನ ಮಾಡ್ತಾ ಇದ್ದಾರೆ.
ಬೇಕಾಗಿ ಸಾಕಷ್ಟು ಶಕ್ತಿಯವರಿಗೆ ಮಾರುಕಟ್ಟೆಯನ್ನು ಅಭಿವೃದ್ಧಿಪಡಿಸಬೇಕು, ಎಲ್ಲ ರೈತರಿಗೂ ವ್ಯಾಪಾರಸ್ಥರಿಗೂ ಅನುಕೂಲ ಆಗಬೇಕು ಅಂತ ಒಂದು ದೃಷ್ಟಿಯಿಂದ ಸುಮಾರು ಅನುದಾನಗಳನ್ನು ನಮಗೆ ತಂದಿದೆ. ಅದಕ್ಕೆ ಉದಾಹರಣೆ 24-25ನೇ ಸಾಲಿನಲ್ಲಿ ಸರ್ 5 ಕೋಟಿ ರೂಪಾಯಿ ನಾವು ಖರ್ಚು ಮಾಡಿದ್ದೀವಿ ಸರ್. ಈಗ ಪ್ರಸ್ತುತ 500 ಕೋಟಿನ ಈಗ ಭೂಮಿ ಪೂಜೆಯನ್ನು ಮಾಡಿದ್ದೀವಿ ಸರ್. ಅದರ ಜೊತೆಗೆ ಸುಮಾರು 9 ವರ್ಗಗಳು ಸರ್, ವಿವಿಧ ಓವರ್ಹೆಡ್ ಆಗಿರ್ಬೋದು, ನೀರು ಪೆಂಟಿಂಗ್ ಆಗಿರ್ಬೋದು, ಶೌಚಾಲಯ ಆಗಿರ್ಬೋದು, ಆರ್ಸಿಮೆಂಟ್ ಆಗಿರ್ಬೋದು, ಎಲ್ಲ ಮೂಲಭೂತ ಸೌಕರ್ಯ ನಾವು ಇದರಲ್ಲಿ ನಮ್ಮ ಒಂದು ಸಹಕಾರದಲ್ಲಿ ಆಗಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಭಾವಿಸ್ತೀನಿ. ಅದರ ಜೊತೆಯಲ್ಲಿ ಮುಂದಿನ 26 ಸಾಲಿನ ಎಲ್ಲರಿಗೂ ಕೂಡ ಸರ್ 5 ಕೋಟಿ ರೂಪಾಯಿ ಅನುದಾನ ಕೂಡ ನೀಡಿದೆ ಸರ್. ಅದನ್ನು ಕೂಡ DPR ಬಂದಿದೆ, ಅದನ್ನು ಕೂಡ ಶೀಘ್ರದಲ್ಲಿ ಎಲ್ಲರೂ ಜಾರಿ ಆಗಿದೆ ಸರ್. ಅದರ ಜೊತೆಗೆ ನಾವು ಸಮಿತಿಯಿಂದ ಏನು ಶಾಸನ ಮಾಡಿದ್ದೀವಿ ಅದರ ಅನುದಾನಗಳನ್ನು ಕೂಡ ನಾವು 2.5 ಕೋಟಿ ರೂಪಾಯಿ ಅನುದಾನದಿಂದ ಕೂಡ ನಾವು ಶಾಸನವನ್ನು ತಗೊಂಡು ನಾವೆಲ್ಲ ಮಾರುಕಟ್ಟೆ ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಬೇಕು ಅಂತ ಒಂದಿದ್ದಲ್ಲಿ ಮಾನ್ಯ ಶಾಸಕರ ಒಂದು ನಿರ್ದೇಶನ ಅವರೊಂದು ಪ್ರಕಾರ ಪಡೆದು ಕಾರ್ಯಕ್ರಮದ ಮಾನ್ಯ ಶಾಸಕರಿಗೆ ನಾನು ಧನ್ಯವಾದ ಹೇಳ್ತಾ ನನ್ನ ಎಲ್ಲ ಮಾತನ್ನು ನಮಸ್ಕಾರ. ಕಾರ್ಯದರ್ಶಿಗಳಿಗೆ ಧನ್ಯವಾದಗಳು. ಬಹಳ ಸಂಕ್ಷಿಪ್ತವಾದವರು ಈ ಒಂದು ಕಾಮಗಾರಿ ಕುರಿತು ಮತ್ತು ತಾಯಿಗಳಿಗೆ ಇದೀಗ ತಾನೇ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿ ವೇದಿಕೆಯನ್ನು ಅಲಂಕರಿಸುವ ಜನಪ್ರಿಯ ಶಾಸಕರಾದ ಶ್ರೀಯುತ ಅಪ್ಪಾಜಿ ನಾಗರಾಜ್ ಸಾಹೇಬರೇ ಹಾಗೂ ವೇದಿಕೆಯನ್ನು ಅಲಂಕರಿಸುವ ಇತರೆ ಎಲ್ಲ ಗಣ್ಯರೇ, ಇವತ್ತು ಬಹಳ ಸಂತೋಷದಾಯಕವಾದ ವಿಷಯ. ಒಂದು ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ನೆರವೇರಿದೆ ಹಾಗೂ ಇನ್ನು ಮುಂದೆ ಕೂಡ ಈಗಾಗಲೇ ಕಾಂಗ್ರೆಸ್ ಶಿಷ್ಟವಾಗಿ ನಡೆಸಿದ್ದಾರೆ. ನಾನು ನಿಜವಾಗ್ಲೂ ಭಾಳ ಸಂತೋಷವಾಗಿದೆ. ಇವತ್ತು ಈ ಕಾರ್ಯಕ್ರಮ ಗೊತ್ತಿರಲಿಲ್ಲ. ಇನ್ಸ್ಪೆಕ್ಷನ್ ಅಂತ ಬೆಳಗಾವಿ ಇವತ್ತು ಹೇಳಿದಾಗ ಆಯ್ತಪ್ಪ ನಾನು ಒಂದು ಸಂತೋಷ ಸಮಾರಂಭ ಪಾಲ್ಗೊಳ್ಳುವ ಅವಕಾಶ ನಿಜವಾಗ್ಲೂ ಭಾಳ ಸಂತೋಷ ಆಗಿದೆ. ಭಾಳಷ್ಟು ಅವರು ಮುಂದುವರಿ ವಹಿಸಿ ಅಭಿವೃದ್ಧಿ ಕಾಮಗಾರಿಗಳನ್ನು ಭಾಳ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳಬೇಕಂತ ಅವರು ಏನೇ ಆಶಾವನ್ನು ಹೊಂದಿರ್ತಾರೆ. ಅದಕ್ಕೆಲ್ಲವೂ ಜನಸಂಖ್ಯೆ ಸ್ಪಂದಿಸುತ್ತೆ. ನಾವು ಕೂಡ ಅಧಿಕಾರಿಗಳು ಎಲ್ಲ ರೀತಿ ಸಹಕಾರ ಕೊಡ್ತೀವಿ ಅಂತ ನಾನು ಎಲ್ಲರೂ ಭರವಸೆ ಮತ್ತು ಈಗಾಗಲೇ ಒಂದು ಕಾರ್ಯದರ್ಶಿಗಳಿಂದ ಸುಮಾರು 5 ಕೋಟಿವರೆಗೂ ಕಂಪ್ಲೀಟ್ ಆಗಿದೆ. ಈ 5 ಕೋಟಿ ರೂಪಾಯಿವರೆಗೂ ಶಂಕುಸ್ಥಾಪನೆ ಆಗಿದೆ. ಇನ್ನು ಮುಂಬರುವ ತಿಂಗಳು ಇನ್ನೊಂದು 5 ಕೋಟಿ ರೂಪಾಯಿ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ. ಇನ್ನೂ ಹೆಚ್ಚಿನ ಅನುದಾನ ನಿರೀಕ್ಷೆ ಸಹ ನಾನು ಕೂಡ ಶಾಸಕ ಇರ್ತದೆ. ಸುಮಾರು 20 ಕೋಟಿಗಳಷ್ಟು ಅನುದಾನ ಇದು ವ್ಯವಸ್ಥೆ ಇದೆ. ಹುದ್ದೆಗಳನ್ನು ಡೆವಲಪ್ ಮಾಡಬೇಕು, ನಮ್ಮ ಯಾಡ್ ಡೆವಲಪ್ ಮಾಡಬೇಕು. ಇದು ಮುಖ್ಯ ರಸ್ತೆ ನಮ್ಮ APMC ಯಾಡಿಲ್ಲ. ಈ ನೋಡೋದು ಒಂದು ಅದ್ಭುತವಾಗಿ ಒಂದು APMC ಇದೆ, ಒಂದು ಆಶ ನಿರ್ಮಾಣ ಪ್ರಮಾಣ ಎಲ್ಲ ರೀತಿ ನಾವು ಒಂದು ಆಶಾಭಾವನೆಯಲ್ಲಿ ಒಂದು ವಿಸ್ತೃತವಾದ ಯೋಜನೆಗಳನ್ನು ತಯಾರಿಸ್ತೀವಿ. ಸುಮಾರು 20 ಕೋಟಿಗಳ ಅನುದಾನವನ್ನು ಬರುವ ಸಾಧ್ಯತೆಗಳು ಇದೆ ಮುಂಬರುವ. ಅದನ್ನು ಒಂದು ಆಶಾಭಾವನೆ ವ್ಯಕ್ತಪಡಿಸುತ್ತಾ ಈ ಸಂದರ್ಭದಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಿಮ್ಮೆಲ್ಲರೂ ಧನ್ಯವಾದ ತಿಳಿಸಿ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ಸೊ ಮಚ್. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ತಾಲೂಕು ಭೂಮಿ ಪೂಜಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಹಿರಿಯರು, ಸರಳ ಸಜ್ಜನಿಕೆಯ ರಾಜಕಾರಣಿಗಳಾದಂಥ ಅಪ್ಪಾಜಿ ನಾಗರಾಜ್, ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಮುಖಂಡರೇ, ಅಧಿಕಾರಿಗಳೇ, ಇಲ್ಲಿ ಸೇರಿರ್ತಕ್ಕಂಥ APMC ವರ್ತಕರೇ, ಅಮಾಲ ಸಂಘದವರೇ, ಅವರ ಇಲ್ಲಿ ಸೇರಿರ್ತಕ್ಕಂಥ ತಾಲೂಕೋಟೆಯ ಗಣ್ಯರೇ, ಎಲ್ಲರಿಗೂ ಶರಣಾರ್ಥಿ. ಇವತ್ತು ನಮ್ಮ ಅಪ್ಪಾಜಿ ನಾಗರಾಜರು ತಾಲೂಕೋಟೆಗೆ ಸಾಕಷ್ಟು ಅನುದಾನವನ್ನು ತಂದಿದ್ದಾರೆ. ಈಗಾಗಲೇ ಮುನ್ಸಿಪಾಲಿಟಿಗಳನ್ನು ಒಂದು ಅಂದಾಜು 4 ಕೋಟಿ ರೂಪಾಯಿ ಆಲ್ರೆಡಿ ಟೆಂಡರ್ ಹಂತದಲ್ಲಿದೆ. ಈ APMCಯಲ್ಲಿ 1 ವರ್ಷದಿಂದ 2-3 ಕೋಟಿ ರೂಪಾಯಿ CC ರೋಡ್ ಆಗಿದೆ. ಈಗ ಮತ್ತೆ ಅಂದಾಜು ಟೋಟಲ್ ಮುಂದೇಗಳ ತಾಲೂಕೋಟೆ 4 ಕೋಟಿ 20 ಕೋಟಿ ಅನುದಾನವನ್ನು ಆಲ್ರೆಡಿ ಟೆಂಡರ್ ಆಗಿ ಕಾಮಗಾರಿ ಸ್ಟಾರ್ಟ್ ಆಗುವ ಹಂತದಲ್ಲಿದೆ. ಇನ್ನೂ ಸಾಕಷ್ಟು ನಾವು ಅದೇ ಹೇಳಿದೆವು. ಈಗ ಅಮಾಲದು ಒಂದು ಕಾಲನೇ
ಇಲ್ಲ ನಮ್ಗೆ ಇಲ್ಲೇ ಬೇಕು ಅನ್ನೋದು ಅವ್ರ ವಿಚಾರಗಳನ್ನು ಹೇಳಿದರು. ಅದನ್ನು ನಾವು ಡಿಸ್ಕಸ್ ಮಾಡಲಿಕ್ಕಾಗಿ ಅದನ್ನು ಇನ್ನೂ ಪ್ರಯತ್ನ ಮಾಡಲಿಲ್ಲ ಅಂತ ಸಾಹೇಬ್ ಅದನ್ನು ಹೇಳಿದ್ದಾರೆ. ಅದನ್ನು ಮುಂದಿನ ಹಂತದಾಗ ಅವರು ಕೆಲಸ ಮಾಡಿಕೊಡುವಂಥ ವಿಚಾರ ಅವರು ವ್ಯಕ್ತಪಡಿಸಿದ್ದಾರೆ. ಇನ್ನೂ ಸಾಕಷ್ಟು ಕಾಮಗಾರಿಗಳು ಈಗ ಟೆಂಡರ್ ಹಂತದಲ್ಲಿದ್ದಾವೆ. ತಾಳಿಕೋಟೆಗೆ APMC ಒಳಗೆ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂದ್ರೆ ಏನು CC ರೋಡ್ ನಡೀತದಲ್ಲ, CC ರೋಡ್ ಬಿಫೋರ್ ಈಗ 24/7 ವಾಟರ್ ಸಪ್ಲೈ ಕಾಮಗಾರಿ ಕೆಲಸ ನಡೆಯೋದು. ಅದರೊಳಗೆ ತಾವು ಯಾರ್ಯಾರು ಕನೆಕ್ಷನ್ ತಗೊಳ್ಬೇಕಿರಲ್ಲ ಅಂಗಡಿ ನಾವು ಆ ರೋಡ್ ಆಗೋದ್ರಿಂದ ಬಿಫೋರ್ ಎಲ್ಲರೂ ಕನೆಕ್ಷನ್ ಏನು 15 ರೂಪಾಯಿ ಗ್ಯಾಸ್ ಮುನ್ಸಿಪಾಲಿಟಿಯಿಂದ ನಾವು ಪರ್ಮಿಷನ್ ತಗೊಂಡು ಕನೆಕ್ಷನ್ ಕನೆಕ್ಷನ್ ತಗೊಂಡ್ರಿ ಅಂದ್ರೆ ಮುಂದೆ ರೋಡ್ ಹೊಡಿಯೋದು ಅದು ಹಾಳಾಗೋದು ತಪ್ಪದು. ಯಾಕಂದ್ರೆ CC ರೋಡ್ಗೆ ಡಾಂಬರ್ ರೋಡ್ ಹೊಡೆದ್ರೆ ಏನೋ ಪ್ಯಾಚಪ್ ಮಾಡೋದು, CC ರೋಡ್ ಹೊಡೆದ್ರೆ ಪ್ಯಾಚಪ್ ಆಗಿಲ್ಲ. ಅದಕ್ಕೆ ತಾವೆಲ್ಲರಲ್ಲಿ ಒಂದು ವಿನಂತಿ ಅಂದ್ರೆ ಈ ರೋಡ್ ಕಾಮಗಾರಿ ಸ್ಟಾರ್ಟ್ ಆಗೋದ್ಕಿಂತ ಮುಂಚೆ ನಾವೆಲ್ಲರೂ ಮುನ್ಸಿಪಾಲಿಟಿ ರಿಕ್ವೆಸ್ಟ್ ಕೊಟ್ಟು ನಾವೆಲ್ಲರೂ ನಳದ ಕಲೆಕ್ಷನ್ ಮಾಡ್ಕೊಂಡ್ರಿ, ನಾವು ಯೂಸ್ ಮಾಡಿ ಕೊಡ್ರಿ. ಏನು ವರ್ಷಕ್ಕೆ ಒಂದು 1500 ರೂಪಾಯಿ ಇರ್ತದೆ, ತಮ್ಗೆಲ್ಲರೂ ಸೇರಿದ್ರಿಂದ ಅನುಕೂಲ ಆಗುತ್ತೆ. ಯಾಕಂದ್ರೆ ನಾಳೆ ಏನಾದ್ರು ಮತ್ತೆ ರೋಡ್ ಹೊಡಿದ ಆಗ್ಬಾರ್ದು. ತಮ್ಮೆಲ್ಲರಲ್ಲಿ ವಿನಂತಿ ಹೇಳ್ಕೊಂಡು ನಾನು 2 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ, ಜೈ ಹಿಂದ್. ಭೂಮಿ ಕುರಿತು ಕಾರ್ಯಕ್ರಮವನ್ನು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಶ್ರೀ ಸೈಯದ್ ಶಕೀಲ್ ಅಹಮದ್ ರಾಜ್ ಅವರು, ಅದೇ ಪ್ರಕಾರವಾಗಿ ಇಲಾಖೆಯ ಅಧಿಕಾರಿಗಳು ಕಾರ್ಯಕ್ರಮ ಕಾರಣವೇನೆಂದರೆ ನಮಗೆ ಗೊತ್ತಿದೆ ರಾಜಕೀಯ ಬೆಳವಣಿಗೆಗಳು ಏನಾಗಿದ್ದಾವೆ ನೋಡಲು ಕ್ಷೇತ್ರದಲ್ಲಿ ಹೆಚ್ಚು ಸಮಯ ಕಳೆಯುವಂಥ ಪರಿಸ್ಥಿತಿ ಇಲ್ಲ. ಪುನಃ ನಾಡದ ಒಂದು ಫೈರ್ ಸ್ಟೇಷನ್ ಮತ್ತು ಈ CC ರೋಡ್ಗಳ ಪೂಜೆ ಇದು ಬಹಳ ದಿವಸದ ನೆನಪು ನಿಂತಿದೆ. ಇನ್ನೂ ಹಲವಾರು ಕಾರ್ಯಕ್ರಮಗಳಿದ್ದಾವೆ. ಅದು ಒಂದೇ ದಿವಸದಲ್ಲಿ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಂಡು ಎರಡು ಕಾರ್ಯಕ್ರಮಗಳಲ್ಲಿ ಹಾಕೊಂಡಿದ್ವಿ. ಸುಮಾರು ಈಗಾಗಲೇ 14 ಕೋಟಿ ರೂಪಾಯಿ ವೆಚ್ಚದಲ್ಲಿರ್ತಕ್ಕಂಥ ಕಾಮಗಾರಿಗಳನ್ನು ನಮ್ಮ ಕಾರ್ಯದರ್ಶಿಗಳು ಏನೇನು ಮಾಡಿದ್ದಾರೆ ಅನ್ನೋದನ್ನು ಹೇಳಿದ್ದಾರೆ. ಅದಲ್ಲದೆ ಮತ್ತೆ 5 ಕೋಟಿ ರೂಪಾಯಿಗಳು ನವಾಡ ಯೋಜನೆಯಲ್ಲಿ ಪ್ರಸ್ತಾವನೆ ಸಬ್ಮಿಟ್ ಮಾಡಿದ್ದಾರೆ. ಪ್ರಥಮವಾಗಿ ನಮ್ಮ ಹಿಂದಿನ ಮಂತ್ರಿಗಳಾದಂತಹ ಶಿವಾನಂದ ಪಾಟೀಲ್ ನಾನು ಅಭಿನಂದಿಸ್ತೇನೆ. ಯಾಕಂದರೆ ಇಷ್ಟೊಂದು ಕೆಲಸಗಳು ಬರಬೇಕಾದ್ರೆ ಅವರ ಸರ್ಕಾರದಿಂದ ನಾನು ಯಾವಾಗ ಒತ್ತಾಯ ಮಾಡ್ತಿದ್ದೆ ಅವಾಗ ನಾನು ಭಾಳ ಕೇಳಿದ್ದೆ, ಇನ್ನೂ ಭಾಳ ಕೇಳಿದ್ದೆ. ಪಕ್ಷ ಅದಕ್ಕೆ 50 ಪೈಸೆ ಕೊಟ್ಟು ಸಮಾಧಾನ ಬೇರೆ ಕಡೆ ಇನ್ನೂ ಅಷ್ಟು ಸಿಕ್ಕಿಲ್ಲ. ಮಾಡೋದಕ್ಕೆ ಏನೋ ಒಂದು ನಿರ್ಮಾಣಕ್ಕೋಸ್ಕರ ಈ ತಾಲೂಕು APMC ಅಂದರೆ ಎಲ್ಲರ ಕಡೆ ಕೂಡ ತಾಲೂಕು APMC ಪ್ರಾಚೀನ ಕಾಲದಿಂದ ಕೂಡ ಇತಿಹಾಸವನ್ನು ಹೇಳಿಕೊಂಡಾಗ ತಾಲೂಕು
ಒಂದು ವ್ಯಾಪಾರಿ ಕೇಂದ್ರವಾಗಿ ನಿರ್ಣಯ ಮಾಡಿದ್ರು. ಆ ಪ್ರಸಿದ್ಧಿ ಏನೊಂದು ಹೆಸರಿದೆ ಅದು ಮುಗಿಸ್ಕೊಂಡು ಬಂದಿದ್ದೀವಿ. ಇವತ್ತು ಅದೇ ಕಾರಣಕ್ಕೋಸ್ಕರ ನಿಮ್ಮ ತಾಲೂಕಿನ ಅಭಿವೃದ್ಧಿ ಆಗಬೇಕಾಗ ತಾಲೂಕು ತಾಲೂಕು ಆಗಬೇಕು ಅನ್ನುವಂಥ ಬೇಡಿಕೆ ಬಹಳ ವರ್ಷದಲ್ಲಿ ಅದರ ಆದ್ಯತೆಯಲ್ಲಿ ತೆಗೆದುಕೊಳ್ಳಿಕ್ಕೆ ಹಿಂದಿನ ಸರ್ಕಾರ ಸಿದ್ದರಾಮಯ್ಯ ಅವರಿದ್ದಂಥ ಸಂದರ್ಭದಲ್ಲಿ ನಾನು ನಿಮ್ಮ ಶಾಸಕರಿಗೆ ಅವಾಗ ಅನುಮತಿಯನ್ನು ಕೊಡಲು ತಾಲೂಕಿಗೆ ಅನೌನ್ಸ್ ಮಾಡಿ ಅದಕ್ಕೆ ಮೂಲಭೂತವಾಗಿರ್ತಕ್ಕಂಥ ಕಚೇರಿಗಳನ್ನು ಕೂಡಲೇ ಸ್ಥಳಾಂತರ ಮಾಡುವಂಥದ್ದು ಮಾಡಿದ್ದೀವಿ. ಬಾಡಿಗೆ ಕಟ್ಟಡದಲ್ಲಿ ಮಾಡಿದ್ದೀವಿ. ಬಾಡಿಗೆ ಕಟ್ಟಡದಲ್ಲಿ ಮಾಡಿದ್ದೀವಿ. ಇದು ಸಬ್ ರಿಜಿಸ್ಟ್ರಿ ಆಫೀಸ್ ಆಗಿದೆ. ತಾಲೂಕು ಪಂಚಾಯಿತಿಯ ಕಟ್ಟಡವು ಕೂಡ ಒಂದು ಶಿಕ್ಷಣ ಸಂಸ್ಥೆ ನಡೆಸ್ತಾರೆ. ತಾಲೂಕು ಬಗ್ಗೆ ಯಾವಾಗಲೂ ಆಲೋಚನೆ ಬಂದಾಗ ನಾವು ಯಾವಾಗಲೂ ಕೂಡ ಆದ್ಯತೆಯನ್ನು ಕೊಡ್ತಾ ಬಂದಿದ್ದೀವಿ. ನಾವು ಇದರಲ್ಲಿ ಯಾವ ರಾಜಕಾರಣ ಮಾಡಕ್ಕೆ ಹೋಗುವುದಿಲ್ಲ. ಇದರಿಂದ ನೇರವಾಗಿ ಅಭಿವೃದ್ಧಿ ಮಾಡುವವರಿಗೆ ಎಂದಿಗೂ ಕೂಡ ನಾನು ನಿಂತಿಲ್ಲ. ತಾಲೂಕು ಗುರುತಿನ ಪ್ರಸ್ತಾವನೆ ಈಗ ಸುಮಾರು 30 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿಯನ್ನು ನಿರ್ಮಾಣ ಮಾಡಿದೆ. ಮೊದಲೇ ಮೂಗೇಡು ಹೋಗ್ತಕ್ಕಂಥ ಬ್ರಿಡ್ಜ್ ಹೋದ ಬಾರಿಗೆ ಶಾಸಕರಿದ್ದಾಗ ಅದನ್ನು ಕೂಡ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರಾರಂಭ ಆ ರಸ್ತೆಯನ್ನು